ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿ ನಮಃ. ಆತ್ಮಗುರುವೇ ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಕನ್ಯಾ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 13/6/2026 ಶನಿವಾರ, ತ್ರಯೋದಶಿ ತಿಥಿ, ಚತುರ್ದಶಿ ತಿಥಿ, ಕೃತಿಕಾ ನಕ್ಷತ್ರ, ಸುಕರ್ಮಕ ಯೋಗ ಸಂಯೋಜನೆಗೊಂಡಿರುವುದರಿಂದ ಈ ದಿನದಲ್ಲಿ ತ್ರಯೋದಶಿ ಮತ್ತು ಚತುರ್ದಶಿ ತಿಥಿಯ ಗಂಭೀರ ಪ್ರಭಾವ, ಕೃತಿಕಾ ನಕ್ಷತ್ರದ ತೀಕ್ಷ್ಣ ಕಾರ್ಯಶಕ್ತಿ ಜೊತೆಗೆ ಸುಕರ್ಮಕ ಯೋಗದ ಕಾರ್ಯಸಿದ್ಧಿಯ ಅನುಗ್ರಹ ಅನ್ನುವಂಥದ್ದು ನಿಮ್ಮ ರಾಶಿಯ ಉದ್ಯೋಗ, ವ್ಯವಹಾರ, ಹಣಕಾಸು, ಅಧ್ಯಯನ, ಆರೋಗ್ಯ ಮತ್ತು ಕುಟುಂಬದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತದೆ, ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿ ಅಧಿಪತಿಯಾದಂಥ ಬುಧ ಮತ್ತು ಈ ದಿನದ ಅಧಿಪತಿಯಾದಂಥ ಶನಿಯ ಸಂಯೋಗ ಇರೋದರಿಂದ ಶನಿಯ ಕ್ರಮಬದ್ಧತೆ ಮತ್ತು ಬುಧನ ಬುದ್ಧಿಶಕ್ತಿ ಸೇರಿ ಯೋಜಿತ ಕೆಲಸಗಳಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದ್ದರಿಂದ ಪೇಪರ್ ವರ್ಕ್ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇರ್ತದೆ. ಅನಾಲಿಸಿಸ್, ಪ್ಲಾನಿಂಗ್ ಕೆಲಸಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಕನ್ಸಲ್ಟೇಷನ್, ಟೀಚಿಂಗ್ ಕಾರ್ಯಗಳಲ್ಲಿ ಲಾಭ ಉಂಟಾಗ್ತದೆ. ಆದ್ದರಿಂದ ಹೆಚ್ಚು ಓವರ್ ಥಿಂಕಿಂಗ್ ಮಾಡುವಂಥದ್ದು ಬೇಡ. ಓವರ್ ಥಿಂಕಿಂಗ್ ಮಾಡೋದ್ರಿಂದ ಒತ್ತಡ ಹೆಚ್ಚಾಗ್ತದೆ. ಕೃತಿಕಾ ನಕ್ಷತ್ರದಿಂದ ಮಾತಿನಲ್ಲಿ ತೀಕ್ಷ್ಣತೆ ಬರಬಹುದು. ಇಂದು ಯೋಜನೆ ಮತ್ತು ತಾಳ್ಮೆ ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ತ್ರಯೋದಶಿ ತಿಥಿ ಮತ್ತು ಚತುರ್ದಶಿ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಕೆಲಸ ಪೂರ್ಣಗೊಳ್ಳುತ್ತದೆ, ಅಡೆತಡೆಗಳು ನಿವಾರಣೆಯಾಗ್ತದೆ. ಶಿವನ ಆರಾಧನೆಗೆ ಅತ್ಯುತ್ತಮವಾದಂಥ ಸಮಯವಾಗಿರ್ತದೆ. ಆದ್ದರಿಂದ ನೀವು ಇದನ್ನು ಪೆಂಡಿಂಗ್ ಕಾರ್ಯಗಳನ್ನು ಮುಗಿಸ್ಕೊಳ್ಬೋದು. ಮನಸ್ಸಿನ ಗೊಂದಲ ಕಡಿಮೆಯಾಗ್ಬೋದು. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗ್ತದೆ. ಕೃತಿಕಾ ನಕ್ಷತ್ರದ ಪ್ರಭಾವ ಇರೋದರಿಂದ ನಿರ್ಧಾರದ ಸಾಮರ್ಥ್ಯ, ಧೈರ್ಯ, ಕಾರ್ಯಶಕ್ತಿ ಎನ್ನುವಂಥದ್ದು ಹೆಚ್ಚಿಸ್ತದೆ. ಈ ದಿನ ನೀವು ನಾಯಕತ್ವದ ಕಾರ್ಯಗಳಲ್ಲಿ ಸಣ್ಣ ಯಶಸ್ಸನ್ನು ಕಾಣೋ ಸಾಧ್ಯತೆ ಇದೆ. ಹೊಸ ಉದ್ಯಮ, ಹೊಸ ಯೋಜನೆ ಅಥವಾ ಒಂದು ಹೊಸ ಕೋರ್ಸನ್ನು ಆರಂಭ ಮಾಡೋದಕ್ಕೆ ಯೋಚನೆಯನ್ನು ಮಾಡಬಹುದು. ನಿಮ್ಮ ಕಾರ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ಅನ್ನುವಂಥದ್ದು, ಉತ್ತಮ ರೆಸ್ಪಾನ್ಸ್ ಅನ್ನುವಂಥದ್ದು ಸಿಗ್ತದೆ. ಆದರೆ ಈ ದಿನ ನೀವು ಯಾರನ್ನೇ ಆಗಲಿ ಹೆಚ್ಚು ಟೀಕೆಯನ್ನು ಮಾಡಬಾರ್ದು. ಮಾತಿನಲ್ಲಿ ಕಠಿಣತೆ ಅನ್ನುವಂಥದ್ದು ಬೇಡ. ಸುಕರ್ಮಕ ಯೋಗ ಇರೋದರಿಂದ ಪರಿಶ್ರಮಕ್ಕೆ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಕೆಲಸದಲ್ಲಿ ಯಶಸ್ಸು ಸಿಗ್ತದೆ. ಸಮಾಜದಲ್ಲಿ ಗೌರವ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಕನ್ಸಲ್ಟೇಷನ್ ಕ್ಷೇತ್ರ ಇರುವಂಥವ್ರಿಗೆ ಲಾಭ ಉಂಟಾಗ್ತದೆ. ಆನ್ಲೈನ್ ವರ್ಕ್ ಮಾಡೋವಂಥವ್ರಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹಿರಿಯರಿಂದ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಕನ್ಯಾ ರಾಶಿಯ ಉದ್ಯೋಗಸ್ಥರಿಗೆ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಇದನ್ನ ಸಿಗೋ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರ್ತದೆ. ಹಿರಿಯರಿಂದ ಅಪ್ರಿಸಿಯೇಷನ್ ದೊರೆಯುತ್ತದೆ. ಮಾಡೋಂಥ ಕಾರ್ಯದಲ್ಲಿ ಕಂಪ್ಲೀಷನ್ ಮಾಡೋಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಆದರೆ ಕಚೇರಿಯಲ್ಲಿ ಸ್ಟ್ರೆಸ್ಸು ಹೆಚ್ಚಿಗೆ ತೆಗೆದುಕೊಳ್ಬೇಡಿ. ಪರ್ಫೆಕ್ಷನ್ ಜಾಸ್ತಿ ಬೇಕು ಅಂತೇಳಿ ಸಮಯ ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ. ಕ್ಷೇತ್ರವರು ಉದ್ಯೋಗ ಫಲವನ್ನು ನೋಡಿದ್ರೆ ಶಿಕ್ಷಕರು, ಜ್ಯೋತಿಷ್ಯರು, ರಿಸರ್ಚ್ ಕೆಲಸ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ದಿನ. ಹೊಸ ವಿದ್ಯಾರ್ಥಿಗಳ ಸಂಪರ್ಕ ಬರಬಹುದು. ಅಕೌಂಟ್ಸ್ ಮತ್ತು ಅನಾಲಿಸಿಸ್ ಕೆಲಸ ಮಾಡುವಂಥವ್ರಿಗೆ ಪೇಪರ್ ವರ್ಕ್ನಲ್ಲಿ ಹೆಚ್ಚು ಯಶಸ್ವಿ ಆಗ್ತೀರಿ. ಆಕ್ಯುರಸಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಖಾಸಗಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಟೀಮ್ ವರ್ಕ್ ಸಪೋರ್ಟ್ ಸಿಗ್ತದೆ. ಗುರುತಿಸ್ಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಗ್ತದೆ. ನಿಮ್ಮ ವ್ಯವಹಾರದಲ್ಲಿ ಯೋಜಿತ ಕ್ರಮದಿಂದ ಲಾಭ ಉಂಟಾಗ್ತದೆ. ನೀವು ಯಾವುದೇ ವ್ಯವಹಾರವನ್ನು ಮಾಡಿರಲಿ, ಹಣಕಾಸಿನ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ವ್ಯವಹಾರ ಇರ್ಬೋದು, ಪುಸ್ತಕಗಳ ವ್ಯವಹಾರ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಿರ್ಬೋದು, ಯಾವುದೇ ವ್ಯವಹಾರಗಳಲ್ಲಿ ಲಾಭ ಬರುವಂಥ ಅವಕಾಶಗಳಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನಲ್ಲಿ ಉಳಿತಾಯ ಮಾಡೋದಕ್ಕೆ ಹಲವಾರು ಅವಕಾಶಗಳು ನಿಮಗೆ ಒದಗಿ ಬರ್ತದೆ. ಸಣ್ಣ ಧನಲಾಭ ಅನ್ನುವಂಥದ್ದು ಸಹ ಬರೋ ಸಾಧ್ಯತೆ ಇದೆ.
ಆದರೆ ಅನ್ನೆಸೆಸರಿ ವೆಚ್ಚ ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ದಂಪತಿಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ. ಕುಟುಂಬದ ಸದಸ್ಯರು ನಿಮಗೆ ಸಹಕಾರ ನೀಡುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಆದರೆ ನೀವಿವತ್ತು ಕುಟುಂಬದಲ್ಲಿ ಜಾಗೃತ ವಹಿಸಬೇಕಾದಂಥ ವಿಚಾರ ಏನಂತಂದರೆ, ಸಣ್ಣ ಸಣ್ಣ ವಿಚಾರಗಳಿಗೆ ಟೀಕೆ ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇನ್ನೊಂದು ಕಿವಿ ಮಾತು, ನಾವು ಯಾರಿಂದಾದರೂ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಆ ನಿರೀಕ್ಷೆಯ ಮಟ್ಟಕ್ಕೆ ಅವರು ತಲುಪಲಿಲ್ಲ ಅಂತಂದರೆ ನಮಗೆ ದುಃಖ ಆಗ್ಬೋದು. ಆದ್ದರಿಂದ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ದಲೇ ಹಾಗೇ ಅಬ್ಸರ್ವ್ ಮಾಡಿದ್ರೆ ಅವ್ರು ಏನಾದರೂ ಒಂದು ಮಾಡಿದಂಥ ಸಾಧನೆ ಇರ್ಬೋದು, ಅವರು ಯಶಸ್ವಿಯಾದ ಕಾರ್ಯ ಇರ್ಬೋದು, ಅವರು ಹೇಳಿದಂಥ ಪಾಸಿಟಿವ್ ಸಲಹೆಗಳಿರ್ಬೋದು, ಅವೆಲ್ಲ ನಮಗೆ ಸಂತೋಷವನ್ನು ನೀಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬದಲ್ಲಿ ಯಾರ ಬಗ್ಗೆ ಆಗಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಆರೋಗ್ಯದಲ್ಲಿ ನೋಡೋದಾದರೆ ಜೀರ್ಣಕ್ರಿಯೆ ಸಮಸ್ಯೆ ಬರ್ತದೆ, ನರಗಳಲ್ಲಿ ಬಾಧೆ ಉಂಟಾಗಬಹುದು, ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತದೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ. ಈ ದಿನ ನಾವು ಎಚ್ಚರಿಕೆ ತೆಗೆದುಕೊಳ್ಬೇಕಾದಂಥ ವಿಚಾರಗಳು ಏನು ಅಂತ, ಹೆಚ್ಚು ಯೋಚನೆ ಮಾಡೋದನ್ನು ಬಿಟ್ಟುಬಿಡಿ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಸಿಗ್ನೇಚರ್ ಹಾಕುವಂಥ ಅವಕಾಶ ಬಂದರೆ 2-3 ಸರಿ ಚೆಕ್ ಮಾಡಿಬಿಟ್ಟು ಸಿಗ್ನೇಚರ್ ಹಾಕಿ. ಪರಿಹಾರಕ್ಕಾಗಿ ಶಿವನ ಪ್ರಾರ್ಥನೆಯನ್ನು ಮಾಡಿ. ಶಿವನಿಗೆ ಎಳನೀರು ಅರ್ಪಿಸಿದರೆ ಇನ್ನೂ ಉತ್ತಮ ಫಲ ಲಭಿಸುತ್ತದೆ. ಕೊನೆಗೊಂದು ಕಿವಿ ಮಾತು, ಯೋಜನೆ ತಾಳ್ಮೆ ಮತ್ತು ಪರಿಶ್ರಮದಿಂದ ನಡೆದರೆ ಯಶಸ್ಸು, ಗೌರವ ಮತ್ತು ಲಾಭ ತರುವಂಥ ಉತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಅಮೂಲ್ಯವಾದ ಸಮಯನ ಮೀಸಲಿಟ್ಟು ಈ ಒಂದು ದಿನಭವಿಷ್ಯವನ್ನು ಆಲಿಸಿದಂಥ ತಮ್ಮರಿಗೆ ಧನ್ಯವಾದಗಳು. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.